सहनावतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये द्वितीये पादे सूत्रद्वयात्मकेऽस्मिन् द्वितीये तदभावाधिकरणे तस्मिन्नधिकरणे उपनिबद्धं प्रथमं सूत्रं द्विवारं पठित्वा सूत्रार्थं तदवशिष्टभाष्यभागं च यथाचार्यानुग्रहं विचारयामः। इदं सूत्रं पादादितः सप्तमं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रकृतं सप्तमं सूत्रं यथाचार्य सप्तमं सूत्रभाष्यं यथाचार्यानुग्रहम् इदानीं विचारयामः। अग्रे तावत् श्रीमच्छंकर भगवत् पूज्यपादानां प्रशस्ति श्लोकमेकं द्विवारं पठामः। यमनियमाद्यङ्गयुतो सुलभो यदीयपदभाजाम् यमभीतिभञ्जनकरम् तमहं प्रणमामि शङ्कराचार्यम्। ॐ यमनियमाद्यङ्गयुतो सुलभो यदीयपदभाजाम् यमभीतिभञ्जनकरम् तमहं प्रणमामि शङ्कराचार्यम्। अथ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये द्वितीये पादे द्वितीयं तदभावाधिकरणम्। ॐ तदभावो नाडीषु तच्छ्रुतेरात्मनि च। ॐ तदभावो नाडीषु तच्छ्रुतेरात्मनि च। ॐ अतः प्रबोधो अस्मात्। इमे सूत्रे तस्मिन्नधिकरणे तस्मिन् तदभावाधिकरणे उपनिबद्धे। इदानीं तदधिकरणे तस्मिन्नधिकरणे प्रथमं सूत्रम्। ॐ तदभावो नाडीषु तच्छ्रुतेरात्मनि च। ॐ तदभावो नाडीषु तच्छ्रुतेरात्मनि च। तदभावः स्वप्नस्थानं स्वप्नावस्था तस्य अभावः स्वप्नावस्थायाः अभावः किं तत्
ಸುಷುಪ್ತಾಂ ಸುಷುಪ್ತಂ ಸುಷುಪ್ತ್ಯವಸ್ಥಾ ನಾಡೀಷು ಚ ಆತ್ಮನಿ ಭವತಿ ನಾಡೀಷು ಚ ಆತ್ಮನಿ ಚ ಭವತಿ ಕುತಃ ತಚ್ಛ್ರುತೇಃ ಅರ್ಥ ಎಲ್ಲ ಗೊತ್ತಾಗಿದಿನ ಸ್ವಪ್ನದ ಅಭಾವವು ಅಂದ್ರೆ ಸುಷುಪ್ತಿಯು ಎಲ್ಲಾಗುತ್ತೆ ಈ ಜೀವನಿಗೆ ಅಂತ ಹೇಳಿದ್ರೆ ನಾಡಿಗಳಲ್ಲಿಯೂ ಮತ್ತು ಆತ್ಮದಲ್ಲಿಯೂ ಆಗುತ್ತವೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ ಇದು ಅಂದ್ರೆ ಹಾಗೆಂದು ಶ್ರುತಿ ಇರುವುದರಿಂದ ತಚ್ಛ್ರುತೇ ಅಂದ್ರೆ ಎಲ್ಲ ಶ್ರುತಿಗಳೂ ಕೂಡ ಈ ಸ್ವಪ್ನದ ಅಭಾವ ಸುಷುಪ್ತಿ ಅಂತ ಏನಿದೆ ಆ ಅವಸ್ಥೆ ಜೀವನಿಗೆ ನಾಡಿಗಳಲ್ಲಿ ಮತ್ತೆ ಆತ್ಮನಲ್ಲಿ ಆಗುತ್ತದೆ ಅಂತ ಹೇಳಿದ್ರು ಈಗ ಅದಕ್ಕೆ ಕಾರಣ ಏನ್ ಕೊಟ್ರು ಅದಕ್ಕೆ ಕಾರಣ ಏನ್ ಕೊಟ್ರು ಅದಕ್ಕೆ ಕಾರಣವನ್ನು ಏನ್ ಕೊಟ್ರು ಅಂತಂದ್ರೆ ಹಾಗೆಂದು ಶ್ರುತಿ ಇರುವುದರಿಂದ ಅಂತ ಹೇಳ ಶ್ರುತಿ ಹಾಗೆ ಹೇಳ್ತಾ ಇದೆ ಅಂತ ಹೇಳಿದ್ರು ಅದಕ್ಕೆ ಇಲ್ಲ ಸ್ವಾಮಿ ಶ್ರುತಿ ಹೀಗೂ ಹೇಳ್ತಾ ಇದೆಯಲ್ಲ ನಾಡಿಗಳಲ್ಲಿ ಇದೆ ಆತ್ಮದಲ್ಲಿ ಇದೆ ಅಂತ ಅದಕ್ಕೆ ಪರಿಹಾರವನ್ನು ಹೇಳಿದ್ದಾಯಿತು ಪರಿಹಾರವನ್ನೆಲ್ಲ ಹೇಳಿ ನೋಡಿ ನಾಡಿಗಳಲ್ಲಿ ಅಂದ್ರೆ ನಾಡ್ಯಾದಿಗಳಲ್ಲಿ ಎಲ್ಲಿ ನಾಡಿ ಪುರಿ ತತ್ವ ಆ ಒಂದು ದಹರಾಕಾಶ ಇದು ಪ್ರಾಣ ಮತ್ತೆ ಆತ್ಮ ಇಷ್ಟು ಕಡೆ ಹೇಳಿದ್ರಲ್ಲ ಇಷ್ಟೂ ಕೂಡ ಏನಾಗಿದೆ ಈ ನಾಡ್ಯಾದಿಗಳು ಒಂದೇ ಸುಷುಪ್ತಿ ಸ್ಥಾನವಾಗಿವೆ ಅಷ್ಟೇ ಹೊರತು ಈ ಜೀವ ಒಂದೊಂದು ಕಡೆ ಇಷ್ಟು ಸುಷುಪ್ತ ಸ್ಥಾನಗಳಲ್ಲಿ ಒಂದೊಂದು ಕಡೆ ಸ್ವಲ್ಪ ಹೊತ್ತು ಇದ್ದು ಬ್ರಹ್ಮವನ್ನ ಸೇರ್ತಾನೆ ಅಂತ ಏನು ಅಲ್ಲ ಅಂತ ಹೇಳಿದ್ರು ಎಲ್ಲ ಸೇರಿ ಒಂದೇ ಸುಷುಪ್ತಿ ಸ್ಥಾನಗಳು ಅಂತ ಹೇಳಿದ್ರು ಅದಕ್ಕೋಸ್ಕರ ಈಗ ಈ ಒಂದು ಅದಕ್ಕೆ ವಿರುದ್ಧವಾಗಿದೆಯಲ್ಲ ಶ್ರುತಿ ಇವೆಲ್ಲವೂ ಕೂಡ ಸ್ಥಾನಗಳೇ ಆಗಿವೆ ಅಂತ ಹೇಳಿದೆಯಲ್ಲ ಶ್ರುತಿ ಅದಕ್ಕೆ ಏನ್ ಗತಿ ಆ ಶ್ರುತಿಗಳಿಗೆ ಏನ್ ಗತಿ ಅದನ್ನ ಹೇಗೆ ಅರ್ಥ ಮಾಡಬೇಕು ಅಂತ ಅನ್ನೋದನ್ನು ಹೇಳಿದ್ರು ಈಗ ಹೇಳ್ತಾ ಇದ್ದಾರೆ ತದಭಾವೋ ನಾಡೀಷು ತಚ್ಛ್ರುತೇ ಅಂದ್ಬಿಟ್ಟು ಆತ್ಮನಿಷ ಅಂತ ಹೇಳಿದ್ದಾರಲ್ಲ ಈಗ ಈ ಒಂದು ಸೈದ್ಧಾಂತಿಕವಾಗಿ ಸತ್ಯವಾಗಿ ಪರಮಾರ್ಥ ರೂಪದಿಂದ ನೋಡುವುದಾದರೆ ಈ ಒಂದು ಜೀವನಿಗೆ ಬ್ರಹ್ಮವೇ ಸುಷುಪ್ತಿ ಸ್ಥಾನವಾಗಿದೆ ಆತ್ಮವೇ ಸುಷುಪ್ತಿ ಸ್ಥಾನವಾಗಿದೆ ಅಂತ ಹೇಳಿ ಇವೆಲ್ಲ ಏನು ಈ ನಾಡಿ ಇವುಗಳ ದ್ವಾರದಿಂದ ಅವನು ಹೋಗ್ತಾನಂತೆ ಹೋಗಿ ಸ್ಥಾನ ಯಾವುದು ಒಂದೇ ಇವು ಯಾವುದು ಸಾಧನೆಗಳು ದಾರಿಗಳು ಮಾರ್ಗಗಳು ಅಷ್ಟೆ ಅಂತ ಹೇಳಿ ಆ ಒಂದನ್ನ ಆ ಸೂತ್ರದ ಅರ್ಥ ಆಯ್ತು ಈಗ ಈ ಬೇರೆ ಎಲ್ಲವನ್ನೂ ಕೂಡ ಸಿದ್ಧಾಂತ ಮಾಡಿದ್ದಾಯಿತು ನಾಡಿಗಳು ನಾಡ್ಯಾದಿಗಳೆಲ್ಲ ಸೇರಿ ಒಂದೇ ಸ್ಥಾನ ಸುಷುಪ್ತಿ ಸ್ಥಾನ ಎಂಬುದಾಗಿ ಈಗ ನಾಡ್ಯಾದಿಗಳು ಸುಷುಪ್ತಿ ಸ್ಥಾನ ಅಂತ ಹೇಳಿಬಿಟ್ರೆ ಈ ಒಂದು ಆತ್ಮ ಅಂತಲ್ಲ ಹೇಳಿದ್ದಾರಲ್ಲ ಈ ಒಂದು ಬ್ರಹ್ಮ ಅಂತಂತ ಇದು ಏನು ಇದು ಕೂಡ ಸುಷುಪ್ತಿ ಸ್ಥಾನ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಏನಾಯ್ತು ಎರಡೂ ಒಂದು ತತ್ವ ಆಗೋಯ್ತಲ್ಲ ನಾಡ್ಯಾದಿ ಒಂದು ತತ್ವ ಬ್ರಹ್ಮ ಅಂತ ಇನ್ನೊಂದು ತತ್ವ ಈ ದ್ವೈತವಾದಿಗೆ ಬಂದ್ಬಿಡ್ತಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ನೋಡಿ ಎಲ್ಲ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ದಾರೆ ಇವಾಗ ಇಲ್ಲ ಇಲ್ಲ ನಾಡ್ಯಾದಿಗಳು ಸುಷುಪ್ತಿ ಸ್ಥಾನ ಅಂತ ಹೇಳೋದಕ್ಕಾಗೋದಿಲ್ಲ ಮತ್ತೇನು ಅಂದ್ರೆ ಬ್ರಹ್ಮ ಒಂದೇ ಸುಷುಪ್ತಿ ಸ್ಥಾನ ಬ್ರಹ್ಮೈವ ಏಕಂ ಜೀವಸ್ಯ ಸುಷುಪ್ತಿ ಸ್ಥಾನಂ ಅಂತ ಹೇಳಿ ಆ ಭಾಗವನ್ನು ಇಲ್ಲಿ ಈಗ ಹೇಳ್ತಾ ಇದ್ದಾರೆ ನೋಡೋಣ ಮುಂದೆ ಬಂದು ಆ ಒಂದು ಈ ಸೂತ್ರವನ್ನು ಹೇಳಿದ್ರೆ ಇನ್ನೊಂದು ಸಾರಿ ಹೇಳ್ಕೊಳ್ಳೋಣ ಅದರ ಅರ್ಥ ನಮಗೆಲ್ಲ ಗೊತ್ತಾಗಿದೆ ಆ ಸೂತ್ರ ಪಾರಾಯಣ ಮಾಡಿದ ತಕ್ಷಣವೇ ಅದರ ಅರ್ಥ ಇಷ್ಟು ನಾವು ಇದುವತ್ತಂಗೆ ಏನು ಅಧ್ಯಯನ ಮಾಡಿದ್ದೇವೆ ಅವೆಲ್ಲವೂ ಕೂಡ ನಮ್ಮ ಸ್ಮೃತಿಗೆ ಬಂದು ಬಿಡಬೇಕು ಓಂ
ತದಭಾವೋ ನಾಡೀಷು ತಚ್ಛ್ರುತೇರಾತ್ಮನಿ ಚ. ಓಂ ತದಭಾವೋ ನಾಡೀಷು ತಚ್ಛ್ರುತೇರಾತ್ಮನಿ ಚ. ಏವಂ ಏತಾಸು ಶ್ರುತಿಷು ತ್ರೀಣ್ಯೈವ ಸುಷುಪ್ತಿಸ್ಥಾನಾನಿ ಸಂಕೀರ್ತಿತಾನಿ ನಾಡ್ಯಃ ಪುರೀತತ್ ಬ್ರಹ್ಮ ಚ ಇತಿ. ಇದುವರೆಗೆ ನಾವು ಏನು ಹೇಳಿದ್ವೋ ಅದೆಲ್ಲವನ್ನೂ ಕೂಡ ತಾತ್ಪರ್ಯ ರೂಪದಿಂದ ಹೇಳುವಾಗ ನಮಗೆ ಮೇಲ್ನೋಟಕ್ಕೆ ಏನು ಗೊತ್ತಾಗುತ್ತೆ ಅಂದ್ರೆ ಈ ಶ್ರುತಿ ವಾಕ್ಯವನ್ನು ನೋಡಿದ್ದೇವಲ್ಲ, ಅದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಸುಷುಪ್ತಿ ಸ್ಥಾನಗಳು ಅಂತ ಯಾವುದನ್ನ ಈ ಶ್ರುತಿಯಲ್ಲಿ ಹೇಳಿದೆಯೋ ಅವನ್ನ ನಾಡಿಗಳು ಮತ್ತೆ ಪುರೀತತ್ತು ಮತ್ತೆ ಬ್ರಹ್ಮ ಅಂತ ಮೂರನಾಗಿ ಅದನ್ನ ಒಟ್ಟಾಗಿ ನಾವು ತೆಗೆದುಕೊಳ್ಬಹುದು. ಎಲ್ಲ ಏನು ಈ ಅರ್ಧಾಕಾಶ ಪ್ರಾಣ ಅಂತ ಹೇಳಿದ್ದಾರೆ, ಆದರೂ ಕೂಡ ಅವೆರಡನ್ನೂ ಕೂಡ ಈ ಮೂರರಲ್ಲಿ ಅಡಕ ಮಾಡಿಕೊಂಡು ಹೇಳಿಬಿಡಬಹುದು. ಹಾಗಾಗಿ ತಾತ್ಪರ್ಯದಿಂದ ಏನಾಗಿದೆ, ಇಲ್ಲಿ ಮೂರನ್ನು ಹೇಳಿದ ಹಾಗಾಗಿದೆ. ಯಾವುದು ಸಂಖ್ಯೆ ನಾಡ್ಯ ನಾಡಿಗಳು ಮತ್ತೆ ಪುರೀತತ್ತು ಮತ್ತೆ ಬ್ರಹ್ಮ ಅಂತ ಹೇಳಾಯ್ತು. ಗೊತ್ತಾಗತ್ತೆ ನಮಗೆ. ಮತ್ತೆ ಹೀಗೆ ಗೊತ್ತಾದ ಮೇಲೆ ಮುಂದಿನ ಒಂದು ಹಂತ ಏನು, ಏನಂತ ಸಿದ್ಧ ಮಾಡಿದ್ರು ಇದರ ತನಕ ಆದ್ರೆ, ತತ್ರಾಪಿ ದ್ವಾರ ಮಾತ್ರ ನಾಡ್ಯ ಪುರೀತಚ್ಚ. ಈ ಮೂರರಲ್ಲಿ ಈ ನಾಡಿಗಳು ಪುರೀತತ್ವ ಬ್ರಹ್ಮ ಈ ಮೂರು ಸ್ಥಾನಗಳಲ್ಲಿ ಏನಾಯ್ತು, ನಾಡಿಗಳು ಮತ್ತೆ ಈ ಪುರೀತತ್ವ ಅಂತಕ್ಕಂಥದ್ದು ಇದರ ಹೃದಯ ಭಾಗ, ಹೃದಯ ಒಂದು ಕವರಿಂಗ್ ಅಂತ ಹೇಳ್ತಲ್ಲ, ಅದು ಪುರೀತತ್ವ ಅಂತ ಹೇಳ್ತಕ್ಕಂಥದ್ದು ಏನಾಗಿದೆ, ಅದು ಸುಷುಪ್ತಿ ಸ್ಥಾನವೇನಲ್ಲ, ಅವು ಸುಷುಪ್ತಿ ಸ್ಥಾನಕ್ಕೆ ದ್ವಾರ ಮಾತ್ರವಾಗಿವೆ ಅಂತ ಹೇಳಿದ್ರು. ಸಿದ್ಧ ಮಾಡಿದ್ರಲ್ಲ, ದ್ವಾರ ಮಾತ್ರವಾಗಿವೆ ಅಂತ ಹೇಳಿದ್ರು. ಅಲ್ಲಿಗೆ ಏನಾಯ್ತು, ಮೂರರಲ್ಲಿ ಮೂರು ಸುಷುಪ್ತಿ ಸ್ಥಾನ ಅಂತ ಏನು ಗೊತ್ತಾಗಿದ್ದೋ ಅದರಲ್ಲಿ ಎರಡನ್ನ ತೆಗೆದು ಹಾಕಿ ಅದು ಸ್ಥಾನ ಅಲ್ಲ, ಅದು ದ್ವಾರ ಮಾತ್ರ ಅಂತ ಹೇಳಿದಾಗಾಯ್ತು. ಇನ್ನೆಷ್ಟು ಉಳ್ಕೊಂಡಿತ್ತು, ಇನ್ನು ಉಳ್ಕೊಂಡಿದ್ದು ಒಂದೇ ಒಂದು ಬ್ರಹ್ಮ. ಹಾಗಾಗಿ ಏನಾಗುತ್ತೆ, ಬ್ರಹ್ಮೈವತು ಏಕಂ ಸುಷುಪ್ತಿ ಸ್ಥಾನ. ನೋಡು, ಈ ಪಾರಿಶೇಷ ನ್ಯಾಯದಿಂದ ಪರಿಶೇಷ ಮೂರಿದೆ, ಮೂರು ಸ್ಥಾನ ಅಂತ ಹೇಳಿದ್ದಾರೆ. ಮೂರು ಸ್ಥಾನ ಅಂತ ಹೇಳಿದ್ಮೇಲೆ ಎರಡನ್ನ ನಾವು ದ್ವಾರ ಅಂತ ಸಿದ್ಧ ಮಾಡಿ ತೋರಿಸಿದ್ದಾಯಿತು. ಇನ್ನು ಸ್ಥಾನ ಯಾವುದಿನ್ನು ಉಳ್ಕೊಂಡಿರ್ತಕ್ಕಂಥದ್ದು ಒಂದೇ ಒಂದು ಬ್ರಹ್ಮ. ಪಾರಿಶೇಷ ನ್ಯಾಯದಿಂದ ಅದೇ ಬ್ರಹ್ಮಸ್ಥಾನ ಎಂಬುದಾಗಿ ತೀರ್ಮಾನ ಮಾಡಬೇಕು. ತೀರ್ಮಾನವಾದಂತಾಯಿತು. ಬ್ರಹ್ಮೈವತು ಏಕಂ ಸುಷುಪ್ತಿ ಸ್ಥಾನ. ಮತ್ತೆ ಅಪಿಚ ನಾಡ್ಯ ಪುರೀತದ್ವಾ ಜೀವಸ್ಯ ಉಪಾಧ್ಯಾಧಾರ ಏವ ಭವತಿ ತತ್ರ ಅಸ್ಯ ಕರಣಾನಿ ವರ್ತಂತೆ ಇತಿ. ಸರಿ, ಈ ನಾಡಿ ಪುರೀತತ್ವ ಅಂತ ಹೇಳಿದ್ರಲ್ಲ, ಅದು ದ್ವಾರ ಅಂತ ಆಗ್ಲಿ, ಆಯ್ತು ಸ್ವಾಮಿ ಒಪ್ಕೊಂಡ್ಬಿಡೋಣ. ಹಾಗಾದ್ರೆ ಏನರ್ಥ ಆಗುತ್ತೆ, ಓಹೋ ಗೊತ್ತಾಯ್ತು. ಏನು, ಜೀವ ಅಂತ ಯಾವನು ಇದ್ದಾನೆ ಅವನು ಈ ಒಂದು ಸುಷುಪ್ತಿಯ ಆನಂದವನ್ನ ಪಡೆದುಕೊಳ್ಳಬೇಕಾದರೆ ಏನ್ ಮಾಡಬೇಕು, ಇವಾಗ ಅವನಿಗೆ ಆನಂದ ಇಲ್ಲ, ಅವನೇನ್ ಮಾಡಬೇಕು, ಈ ದಾರಿಗಳಿಂದ ಹೋಗಬೇಕು. ಯಾವುದು, ನಾಡ್ಯಾದಿಗಳು ಮತ್ತೆ ಪುರೀತತ್ತು, ಈ ಒಂದು ದ್ವಾರದಿಂದ ಹೋಗಿ ಆ ಸುಷುಪ್ತಿ ಸ್ಥಾನವನ್ನು ಸೇರಬೇಕು ಅಂತ ಆಯ್ತು. ಅಷ್ಟೇ ತಾನೆ, ಬ್ರಹ್ಮವನ್ನು ಸುಷುಪ್ತಿ ಸ್ಥಾನ ಬ್ರಹ್ಮ ಒಂದೇ, ಅದನ್ನು ಹೋಗಿ ಸೇರ್ಬೇಕಾದ್ರೆ ಮಾರ್ಗ ಇದು. ಸೊ ನಾನು ಈ ಮಾರ್ಗದಲ್ಲಿ ಹೋಗಿ ಇಲ್ಲಿಗೆ ಸೇರಬೇಕು ಅಂತ ಆಯ್ತಲ್ಲ. ಅಲ್ಲಿ ಏನಾಯ್ತು, ಎಲ್ಲ ಬಂತಲ್ಲ ಸ್ವಾಮಿ, ಮಾರ್ಗ ಬಂತು, ಸಾಧನ ಬಂತು. ಮಾರ್ಗ ಅಂದ್ರೆ ಸಾಧನವೇ, ಸಾಧನ ಬಂತು, ಸಾಧ್ಯ ಅಂತ ಇನ್ನೊಂದು ಬಂತು,
ಮತ್ತೆ ಸಾಧಕ ಯಾರು? ಜೀವ. ಓಹೋ, ಏನು ಎಲ್ಲ ಆಗೋಯ್ತಲ್ಲ. ಸಾಧಕ, ಸಾಧ್ಯ, ಸಾಧನ. ಹಿಂದೆ ಎಲ್ಲ ಹೇಳ್ಕೊಂಬಂದ್ರಿ. ಈ ತ್ರಿಪುಟ ರಹಿತವಾದ ಪರಬ್ರಹ್ಮ, ತ್ರಿಪುಟ ರಹಿತವಾದ ಇಲ್ಲಿಯ ಸಮಯ ತ್ರಿಪುಟಿ ತಾನೇ ಹೇಳಿಕೆ. ಈ ಒಂದು ಆಕ್ಷೇಪಣೆ ಇಲ್ಲಿ ಬಂದ್ವಾಗುತ್ತೆ. ಅದಕ್ಕೆ ಏನು ಉತ್ತರ ಹೇಳೋದು ನೋಡಿ, ಉತ್ತರ ಹೇಳ್ತಾ ಇದ್ದಾರೆ. ನೋಡಪ್ಪ, ಸರಿ, ಆಕ್ಷೇಪಣೆಯನ್ನು ಹಾಕಿಲ್ಲ ಇವರು ಆಚಾರ್ಯರು, ಆದ್ರೂ ಕೂಡ ಬರಬಹುದಲ್ಲ. ಏನ್ರಿ, ಎಲ್ಲ ಸಾಧಕ ಇದ್ದಾನೆ, ಅವನು ಸಾಧ್ಯವಾದ ಯಾವುದು? ನಾಡಿಗಳು. ಸಾಧ್ಯ ಸಾಧ್ಯ ಪರಬ್ರಹ್ಮ ಆನಂದ. ಸಾಧನ ಯಾವುದು? ನಾಡಿಗಳು. ಈ ನಾಡಿಗಳು ಪೂರಿತತ್ವ ಎಂಬ ಸಾಧನದಿಂದ ಸಾಧ್ಯವಾದ ಆ ಸುಷುಪ್ತಿಯನ್ನು ಹೋಗಿ ಸೇರ್ತಾರೆ ಅಂತ ಆಗೋಯ್ತಲ್ಲ. ಸುಷುಪ್ತಿಯಲ್ಲಿ ಆನಂದ ಅದು ಬ್ರಹ್ಮ ಅಂತ ಹೇಳಿದ್ರಲ್ಲ, ಅದಕ್ಕೂ ಭೇದವಿಲ್ಲ ಅಂತ ಹೇಳಿದ್ರಲ್ಲ. ಸತ್ಪ್ರಾಜ್ಞಯೋಷ್ಟ ಪ್ರಸಿದ್ಧಮೇವ ಬ್ರಹ್ಮತ್ವಂ ಅಂತ ಹಿಂದೆ ಸಿದ್ಧ ಮಾಡಿದ್ರು. ಏನ ಕೆಲ ತ್ರಿಪುಟಿ ಬಂತಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ರೆ. ನೋಡಪ್ಪ, ಮೊಟ್ಟ ಮೊದಲಿಗೆ ಏನ್ ಹೇಳಿದ್ರು, ಈ ಜೀವ ಅಂತ ಇದ್ದಾನಲ್ಲ ಅವನು, ಜೀವ ಅಂತ ಇಟ್ಕೋಣ ಸದ್ಯಕ್ಕೆ, ಈಗ ಮುಂದೆ ಹೇಳ್ತಾರದು. ಜೀವ ಅಂತ ಇದ್ದಾನಲ್ಲ ಅವನು ಏನಾಗಿದೆ, ಅವನಿಗೆ ನಾಡ್ಯ ಪುರೀತತ್. ಈ ನಾಡಿಗಳು ಪುರೀತತ್ತು ಸಾಧನ ಮಾರ್ಗ ಅಂತ ಹೇಳಿದ್ರಲ್ಲ, ಅದು ಯಾವ ದೃಷ್ಟಿಯಿಂದ ಗೊತ್ತೆ ಅಂದ್ರೆ ಉಪಾಧ್ಯಾಧಾರ ಏವ ಭವತಿ. ಆ ನಾಡಿಗಳು ಮತ್ತು ಪುರೀತತ್ತು ಇದು ಜೀವನಿಗೆ ದಾರಿಯಾಗಿದೆ ಎನ್ನುವುದಕ್ಕೆ ಆಧಾರ ಏನು? ಉಪಾಧಿಯೇ ಆಧಾರ. ಕೇವಲ ಉಪಾಧಿ ಆಧಾರ ಅಷ್ಟೇ. ಯಾವುದದು? ಜೀವತ್ವವೆಂಬ ಉಪಾಧಿ. ಓಹೋ, ಜೀವತ್ವ ಅಂತಕ್ಕಂಥದ್ದು ಹಾಗಾದ್ರೆ ಏನ್ ಸರಿ ಉಪಾಧಿನ? ಅದು ಉಪಾಧಿ ಅಂದ್ರೇನು? ಅದು ನಿಜವಾದ ತತ್ವ ಏನಲ್ಲ. ಅದು ಆ ಉಪಾಧಿಯಿಂದ ಏನೋ ಒಂದು ಆ ಕವರಿಂಗ್, ಆವರಣ ಅಷ್ಟೇ. ಆ ಒಂದು ಕನ್ನಡಕ ಅದು. ಆ ಕನ್ನಡಕದಿಂದ ನೋಡುವಾಗ, ಜೀವ ಎಂಬತಕ್ಕಂಥ ಒಂದು ಕನ್ನಡಕದಿಂದ ನೋಡುವಾಗ ಇವೆಲ್ಲ ದಾಟಿ ಪುರಿದತ್ತು ಎಲ್ಲ ಬಂತು. ಒಂದ್ ನಿಮಿಷ. ಹಾ, ಹೇಳಿ. ಅರವಿಂದ್ ಮಾತಾಡ್ತಾ ಇರೋದು. 265ನೇ ಭಾಷ್ಯಭಾಗ ಪೂರ್ತಿ ಆಗಿಲ್ಲ ಗುರುಗಳೇ, ಅದ್ರಲ್ಲಿ ಅರ್ಧ ಮಾತ್ರ ಆಗಿದೆ. ಹೌದು, 265ನೇ ಭಾಷ್ಯಭಾಗದಲ್ಲಿ ಅವಿವ್ಯಾಪ್ತಕರಣ ನ ಬಾಹ್ಯಾನ್ ವಿಷಯಾನ್ ಈಕ್ಷತ ಇತ್ಯರ್ಥಃ. ಅಲ್ಲಿವರೆಗೂ ನೆನ್ನೆ ಆಗಿತ್ತು. ಇಲ್ಲ, ಇದು ಪೂರ್ತಿ ಆಗಿದೆ ಸರ್. ಇದು ಅಥವಾ ತೇಜಸ ಇತಿ ಬ್ರಹ್ಮಣ ಏವಾಯಂ ನಿರ್ದೇಶ ಪೂರ್ತಿ ಆಗಿಲ್ಲ. ಗೊತ್ತಾಯ್ತು. ತೇಜಸ ಹಿ ಸದಾ ಸಂಪನ್ನೋ ಭವತಿ ಇತಿ ತೇಜಸ ನಾಡೀಗತೇನ ಪಿತ್ತಾಕ್ಷೇನ ಅಭಿವ್ಯಾಪ್ತಕರಣ ನ ಬಾಹ್ಯಾನ್ ವಿಷಯಾನ್ ಈಕ್ಷತೆ ಇತ್ಯರ್ಥಃ ಅಂತ ಅಲ್ವಾ? ಪೂರ್ತಿ ಆಗಿಲ್ಲ. ಹೌದಾ? ಹೌದು ಗುರುಗಳೇ, ಪೂರ್ತಿ ಆಗಿಲ್ಲ ಅದು. ಇಲ್ಲಿಂದ ಶುರು ಮಾಡ್ಬೇಕಾಗಿತ್ತು ಗಳೇ. ಸರ್ವೇ ಪಾಪ್ಮಾನೋತೋ ನಿವರ್ತಂತೆ ಅಪಹತ ಪಾಪ್ಮ ಶೇಷ ಬ್ರಹ್ಮಲೋಕ. ಅಲ್ಲಿಂದ ಶುರು ಮಾಡ್ಬೇಕು. ಸರಿ. ಅದು ನೆನ್ನೆ ಒಂದ್ ಕೆಲಸ ಆಗೋಯ್ತು, ಅದೇನು ಆಫ್ ಆಗೋಯ್ತು, ಸ್ವಲ್ಪ ಆಫ್ ಆಗೋಯ್ತು. ಅದು ಏನೋ ಆಫ್ ಆಗೋಯ್ತು, ಅದಕ್ಕೆ ಸ್ವಲ್ಪ ಇದಾಯ್ತು. ಸರಿ, ಶುರು ಮಾಡಿ. ಕಂಟಿನ್ಯೂಷನ್ ಆದ್ರಿಂದ ಹೇಳಿದ್ದು ಗುರುಗಳೇ. ಇವಾಗ ಹಾಗೆ ಮುಂದುವರಿತಾ ಇರೋದ್ರಿಂದ ಇದನ್ನು ಮುಗಿಸ್ಬಿಟ್ಟು ಮುಂದಕ್ಕೆ ಹೋಗೋಣ ಅಂತ ಹೇಳಿದೆ. ಇಲ್ಲ, ಅದು ಏನಾಗುತ್ತೆ, ಇದು ಆವಾಗ ಏನಾಗುತ್ತೆ, ಈ ನಾಡಿಗಳನ್ನ ಪ್ರತ್ಯೇಕವಾದ ಸುಷುಪ್ತಿ ಸ್ಥಾನ ಅಂತ ಹೇಳಿದ್ದಾರಲ್ಲ, ಅವುಗಳಿಗೆ ಅರ್ಥ ಮಾಡ್ಬೇಕಲ್ಲ. ಅದಕ್ಕೆ ಹೇಗೆ ಅರ್ಥ ಮಾಡ್ಬೇಕು ಅಂತ ಅದನ್ನ ಪೂರ್ತಿ ಮಾಡ್ಕೊಂಡ್ರೆ ಮುಂದಕ್ಕೆ ಇದನ್ನ ಆ ಬ್ರಹ್ಮ ಒಂದೇ ಸುಷುಪ್ತಿ ಸ್ಥಾನ ಅಂತಕ್ಕಂಥ ಸರಿ ಹೋಗುತ್ತೆ. ಆಯ್ತು ಬಿಡಿ, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಇದು ಹಾಕಿ ನೋಡಿ ಇಲ್ಲಿ ಆಗಿದೆ. ಅತಸ್ತಂನ ಕಶ್ಚನ ಪಾಪ್ಮ ಆ ಸೆಂಟೆನ್ಸ್ ಗೊತ್ತಾಗ್ಬಿಡಿ ನೋಡಿ. ಅಲ್ಲಿ ನಾಡೀಷು ಸೃಪ್ತೋ ಭವತಿ ಇತ್ಯುಕ್ತ್ವಾ ತಂ ನ ಕಶ್ಚನ ಪಾಪ್ಮ ಸ್ಪೃಶತಿ ಇತಿ ಬ್ರುವನ್ ನಾಡೀಹಿ ಪ್ರಶಂಸತಿ. ಇಲ್ಲಿ ನಾಡಿಗಳನ್ನು ಹೋಗಿ ನಾಡಿಗಳೇ ಸುಷುಪ್ತಿ ಸ್ಥಾನ ಅಂತ ಹೇಳಿದ್ದಾರಲ್ಲ, ನಾಡಿಗಳೇ ಸುಷುಪ್ತಿ ಸ್ಥಾನ ಅಂತ ಹೇಳಿದ್ದು
ಮುಖ್ಯ ಅರ್ಥದಲ್ಲಿ ಅಲ್ಲ, ಗೌಣಾರ್ಥದಲ್ಲಿ. ಏನು ಗೌಣಾರ್ಥ ಅಂದ್ರೆ ಪ್ರಶಂಸಾ ರೂಪವಾಗಿ ಅಷ್ಟೆ. ನಾಡಿಗಳೇ ಸುಜುಕ್ತಿ ನೋಡ್ರಿ, ಇವನೇ ಸಿಂಹ ಅಂತಂದ್ಬಿಟ್ರೆ, ಇವನೇ ಸಿಂಹ ಅಂದ್ರೆ ಅದು ಮುಖ್ಯಾರ್ಥದ ಸಿಂಹ ಅಲ್ಲ. ಏನದು? ಪ್ರಶಂಸೆ. ಏನ್ ಸ್ವಾಮಿ, ಒಬ್ಬ ಹುಡುಗ ಇದ್ದ, ಅವನು ಪರೀಕ್ಷೆದಲ್ಲಿ 600-690 ತಗೊಂಡ್ಬಿಟ್ಟು ಒಳ್ಳೆ ವಿದ್ಯಾವಂತ, ಬುದ್ಧಿವಂತ. ಅವನಿಗೆ ಪಾರಿತೋಷಿಕ ಕೊಟ್ಟರು. ಹೇಳಿದ್ರು, ಓಹೋ, ಏನ್ ಈ ಹುಡುಗ ನಿಜವಾಗಲೂ ಕೂಡ ಹುಡುಗ ಅಲ್ಲ, ಇವನು ಸರಸ್ವತಿ ಅಂದ್ಬಿಟ್ರು. ಏನ ಸರಸ್ವತಿ ಅಂದ್ಬಿಟ್ರೆ ಅಂದ್ರೆ ಪ್ರಶಂಸೆ ಮಾಡಿದ್. ಹಾಗೆ ಇಲ್ಲೂ ಕೂಡ ನಾಡಿಗಳು ಸುಷುಪ್ತಿ ಸ್ಥಾನವಾಗಿವೆ ಅಂತ ಹೇಳಿದ್ರಲ್ಲ, ಅದು ಕೇವಲ ಪ್ರಶಂಸಾರೂಪವಾಗಿದೆ ಅಷ್ಟೇ. ಅಲ್ಲ ಸ್ವಾಮಿ, ಪ್ರಶಂಸೆ ಯಾತಕ್ಕೆ? ಮುಖ್ಯಾರ್ಥದಲ್ಲಿ ಆಗ್ಲಿ ಬಿಡಿ, ನಾಡಿಗಳು ಇರ್ಲಿ ಬಿಡಿ, ಅದು ಸುಷುಪ್ತಿ ಸ್ಥಾನ ಅಂತ ಆಗ್ಲಿ ಅಂದ್ರೆ ಆವಾಗ ಹೇಳ್ತಾರೆ, ಇಲ್ಲಪ್ಪ ಹಾಗಾಗೋದಿಲ್ಲ. ಯಾತಕ್ಕೆ ಅಂತ ಅಂದ್ರೆ ನೋಡಿ, ಈ ನಾಡಿಗಳಲ್ಲಿ ಸೇರಿಕೊಳ್ಳುತ್ತಾನೆ ಅಂತ ಹೇಳಿಬಿಟ್ಟು, ಅವರ ಸುಷುಪ್ತಿ ಸ್ಥಾನ ಅಂತ ಹೇಳ್ಬಿಟ್ಟು ಮುಂದೆ ಏನ್ ಹೇಳಿದ್ರು? ಬ್ರವೀತಿ ಚ ಪಾಪ ಸ್ಪರ್ಶಾಭಾವೇ ಹೇತು ತೇಜಸಾಹಿ ತದಾ ಸಂಪನ್ನೋ ಭವತಿ ಅಂತ ಹೇಳ್ಬಿಟ್ಟು ಆ ನಾಡಿಗಳಲ್ಲಿ ಸೇರಿಕೊಳ್ತಾನೆ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ಅವನು ಯಾವ ಪಾಪ ಪುಣ್ಯಗಳಿಗೂ ಬದ್ಧನಾಗುವುದಿಲ್ಲ. ಎಲ್ಲಾಗ್ತಾನೆ ಇಲ್ಲಿ? ಪಾಪ ಪುಣ್ಯವನ್ನ ಮೀರಿರುತ್ತಾನೆ ಇಲ್ಲಿ ಅಂತ ಅಂದ್ಬಿಟ್ಟು ಮುಂದೆ ಹೇಳಿದ್ರು, ತೇಜಸ ಈ ತದಾ ಸಂಪನ್ನೋ ಭವತಿ, ಅವನು ತೇಜಸ್ಸಿನಿಂದ ಕೂಡಿಕೊಂಡು ಇರುತ್ತಾನೆ ಅಂತ ಹೇಳಿದ್ರು. ಇಲ್ಲಿ ನಾಡಿಗಳೇ ಸುಷುಪ್ತಿ ಸ್ಥಾನ ಅಂತ ಆಗಿಬಿಟ್ರೆ, ನಾಡಿಗಳನ್ನು ತಿಳ್ಕೊಂಡ್ರೆ ಈ ಅಪಹತ ಪಾಪ ಅಂತ ಆಗುತ್ತಾ? ಪಾಪ ಪುಣ್ಯ ಹೋಗ್ಬಿಡುತ್ತಾ? ಏನು ಹೋಗೋದಿಲ್ಲ, ಬದ್ಧನಾಗಿಯೇ ಇರ್ತಾನೆ. ಆದ್ದರಿಂದ ಪಾಪ ಪುಣ್ಯಗಳಿಂದ ಇವನು ಬದ್ಧನಾಗಿರುವುದಿಲ್ಲ ಅಂತ ಹೇಳಿರ್ಬೇಕಾದ್ರೆ ಏನು, ಈ ನಾಡಿಗಳನ್ನ ಅಲ್ಲಿ ಗಾಳಿಯಿಂದ ಹೋಗ್ತಾನಲ್ಲ, ಅದಕ್ಕೆ ಅದನ್ನು ಕೂಡ ಸುಷುಪ್ತಾಧಾರ ಅಂತ ಉಪಚಾರಕ್ಕಾಗಿ ಹೇಳಿದ್ದಾರೆ ಅಷ್ಟೇ. ಇದಕ್ಕೇನು ಮುಖ್ಯಾರ್ಥ ತೆಗೆದುಕೊಳ್ಳಬೇಕಾದದ್ದಿಲ್ಲ. ಯಾಕೆ ಅಂತ ಮುಖ್ಯಾರ್ಥದಲ್ಲಿ ತೆಗೆದುಕೊಂಡು ಬಿಟ್ರೆ ಮುಂದಿನ ವಾಕ್ಯ ಹೊಂದಲ್ವಲ್ಲಪ್ಪ. ಏನಂತಿದೆ ಮುಂದಿನ ವಾಕ್ಯ? ಇವನು ಯಾವ ಪಾಪ ಪುಣ್ಯಗಳ ಹೊಡೆತಕ್ಕೂ ಸಿಕ್ಕದೆ ಏನಾಗಿರ್ತಾನೆ? ಇವನು ಇವನು ಏಕರೂಪರಾಗಿರುತ್ತಾನೆ. ಏನು ಪಾಪ ಪುಣ್ಯ ಅಂದ್ರೆ ಏನು? ಎಲ್ಲ ದ್ವಂದ್ವಗಳು, ಸಂಸಾರಗಳದ್ದು ಏಕರೂಪ ಅಂದ್ರೆ ಅದ್ವೈತ ಸ್ಥಿತಿಯಲ್ಲಿ ಇರ್ತಾನೆ ಅಂತ ಆಗಬೇಕಾದ್ರೆ ಹೀಗೆ ಅರ್ಥ ಮಾಡ್ಬೇಕು. ಇವನು ಸಿಂಹ ಅಂತ ಹೇಳಿದ್ರೆ, ಸಿಂಹ ಅಲ್ಲ ಸ್ವಾಮಿ, ಸಿಂಹ ಮುಖ್ಯಾರ್ಥದಲ್ಲಿ ಆಗ್ಲಿ ಬಿಡಿ ಅಂದ್ಬಿಟ್ರೆ ನೋಡಿ, ಇವನು ನೋಡಿ ಸ್ವಾಮಿ ಸಿಂಹ ನೋಡಿ, ಈಗ ಏನಾಗಿದೆ, ಇವಾಗ ನೋಡಿ ಬರ್ತಾ ಇದ್ದಾನೆ, ಇವಾಗ ಏನೋ ಆ ಸಿಂಹ ಸಮಾರಂಭ ಮುಗೀತು ನೋಡಿ, ಸಿಂಹ ಬರ್ತಾ ಇದೆ, ಸಿಂಹಗಳೇ ಬನ್ನಿ ಊಟಕ್ಕೆ ಬರಬೇಕು ಅಂತಾರೆ. ಸಿಂಹ ಏನಾದ್ರು ಅನ್ನ ಊಟ ಮಾಡುತ್ತಾ? ಊಟಕ್ಕೆ ಬರಬೇಕು ಅಂತ ಹೇಳಿರ್ಬೇಕಾದ್ರೆ ಈ ಸಿಂಹ ಮುಖ್ಯಾರ್ಥದಲ್ಲ, ಇವನು ಗೌಣಾರ್ಥದಲ್ಲಿ ತಗೊಳ್ಬೇಕು. ಹಾಗೆ ಇಲ್ಲೂ ಅಷ್ಟೇ. ಮುಂದೆ ವಾಕ್ಯ ನೋಡಿ ಅಂತ ಹೇಳ್ಬಿಟ್ಟು ಮುಖ್ಯಾರ್ಥ ಅಲ್ಲ, ಇದು ಪ್ರಶಂಸಾ ರೂಪವಾದ ವಾಕ್ಯ ಅಂತ ಹೇಳಿ, ಯಾಕೆ ತೇಜಸ ಸಂಪೂರ್ಣ ಹೋತಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಈ ಒಂದು ವಾಕ್ಯಕ್ಕೆ ಒಂದು ಸಮಾಧಾನ ಮಾಡಿ ಹೇಳಿದ್ದಾಯ್ತು. ಏನ್ ಸಮಾಧಾನ? ಅವನು ಹೇಳಿದ್ನಲ್ಲ ನೋಡಿ, ಈ ಒಂದು ನಾಡೀಶು ಅಂತ ಹೇಳಿದ್, ನಾಡಿಗಳಲ್ಲಿ ಇರ್ತಾನೆ ಅಂತ ಹೇಳಿದ್ರಲ್ಲ, ನಾಡಿಗಳಲ್ಲಿ ಇರ್ತಾನೆ ಅಂತಂದ ವಾಕ್ಯವನ್ನ ಅಲ್ಲಿ ಈ ಒಂದು ಪ್ರಶಂಸಾ ರೂಪವಾಗಿ ಅದೇ ಇವನು ಸ್ಥಾನ ಅಂತ ಹೇಳಿರ್ತಕ್ಕಂಥ ಪ್ರಶಂಸಾ ರೂಪವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಾಯ್ತು. ಈಗ ಈ ನಾಡಿ ಅಂತಂದ್ರೆ ಏನದು? ಈ ನಾಡಿ ಯಾತಕ್ಕೆ ಕಾರಣವಾಗುತ್ತೆ, ಏನಿದು ಅಂತಂದ್ರೆ ಇತಿ ತೇಜಸ ನಾಡಿ ಗತೇನ ಪಿತ್ತಾಖ್ಯೇನ ಅಭಿವ್ಯಾಪ್ತ ಕರಣ. ಅಂದ್ರೆ ಈ ಒಂದು ತೇಜಸ್ಸಿನಿಂದ ಆ ಒಂದು ಪಿತ್ತ ಅಂದ್ರೆ ಹಳದಿ, ಬಿಳಿ ಮತ್ತೆ ಕೆಂಪು ಅಂತ ಇದೆಯಲ್ಲ, ಆ ಒಂದು ತೇಜಸ್ಸು ರೂಪ ರಸ ಪಿತ್ತಾಗಿ ರಸ, ಆ ರಸ ಏನಂದ್ರೆ ಅಲ್ಲಿ ಹರಿತಾ ಇರುತ್ತೆ. ಹರಿತಾ ಇದ್ದಾಗ ಏನಾಗುತ್ತೆ, ಅದು ತಡೆ ಯಾವಾಗ ಆಗುತ್ತೋ ಆವಾಗ ಏನಾಗುತ್ತೆ,
ಅಭಿವ್ಯಾಪ್ತ ಕರಣ. ಅವೇನಾಗುತ್ತೆ, ಎಲ್ಲ ಕರಣಗಳನ್ನು ವ್ಯಾಪಿಸಿಕೊಂಡು ಬಿಟ್ಟು ಅವಾಗ ಏನಾಗುತ್ತೆ, ಕರಣಗಳೆಲ್ಲ ಮರೆಯಾಗಿ ಹೋಗ್ಬಿಡುತ್ತೆ. ಮರೆಯಾಗಿ ಹೋದಾಗ ಏನಾಗುತ್ತೆ, ವಿಷಯಾನ್ ನ ಈಕ್ಷತೆ ಇತ್ಯರ್ಥ. ವಿಷಯಗಳನ್ನು ಅವನು ಗ್ರಹಿಸುವುದಿಲ್ಲ, ನೋಡುವುದಿಲ್ಲ ಅಂತ. ಯಾಕೆ ನೋಡೋದಿಲ್ಲ? ಈ ಕಾರಣ ಅಷ್ಟೇ. ಈಗ ನೋಡಿ, ಬ್ರಹ್ಮವನ್ನು ಸೇರಿದವನು ಕೂಡ ಬ್ರಹ್ಮ, ಈ ಒಂದು ಬ್ರಹ್ಮನಿಷ್ಠನೂ ಕೂಡ ಅವನು ದ್ವೈತವನ್ನು ನೋಡುವುದಿಲ್ಲ ಅಂತ ಹೇಳಿದ್ದಾರೆ ಬೃಹದಾರಣ್ಯಕದಲ್ಲಿ. ಅವನು ನೋಡುವುದಿಲ್ಲ ಅಂತ ಅನ್ನೋದಕ್ಕೂ ಇಲ್ಲಿ ನಾವು ಪುರೀತತ್ವನ ನಾಡಿಗಳನ್ನ ಸುಜುಕ್ತಿ ಸ್ಥಾನ ಅಂತ ತಿಳ್ಕೊಂಡು ಇಲ್ಲಿ ಇವನನ್ನೇ ಬ್ರಹ್ಮ ತಿಳ್ಕೊಂಡು ಇವನು ನೋಡುವುದಿಲ್ಲ ಅಂತ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ನೋಡೋದಿಲ್ಲ ಅಂತ ಯಾಕೆ ಗೊತ್ತೇನು? ತಾತ್ಕಾಲಿಕವಾಗಿ ಆ ಪಿತ್ತರಸ ಏನಿದೆ ಅದು ಮುಚ್ಚಿಬಿಟ್ಟಿದೆ ಕರಣಗಳನ್ನ, ಅದಕ್ಕೆ ನೋಡೋದಿಲ್ಲ ಅಷ್ಟೇ. ಆಮೇಲಿಂದ ನೋಡ್ತಾನೆ. ಅಲ್ಲಿ ಹಾಗಿಲ್ಲ, ಅಲ್ಲಿ ನೋಡುವುದಿಲ್ಲ ಅಂದ್ರೇನು? ಅಲ್ಲಿ ನೋಡುವುದಿಲ್ಲ ಅಂದ್ರೆ ಬೇರೆ ಅರ್ಥ ಅದು. ಹಾಗೆ ಇಲ್ಲಿ ಹಾಗೆ ಮತ್ತು ಈ ಒಂದು ತೇಜಸ್ಸು ಅಂತಂದ್ರೆ ಏನು ಅಂತಂದ್ರೆ, ತೇಜಸ ಇತಿ ಬ್ರಹ್ಮಣ ಏವ ಅಯಂ ನಿರ್ದೇಶ. ಇಲ್ಲಿ ತೇಜಸ್ಸು ಅಂದ್ರೆ ಏನು? ಒಂದು ಅರ್ಥ ಮಾಡಿದ್ರು, ಆ ತೇಜಸ್ಸು ಅಂದ್ರೆ ಆ ಪಿತ್ತಾಕ್ಷರ, ಪಿತ್ತ ಮೊದಲಾದ ರಸ ಇದೆಯಲ್ಲ, ಪಿತ್ತ ವಾತ ಪಿತ್ತ ಕಫ ಅಂತಕ್ಕಂಥದ್ದು 3 ಧಾತುಗಳಿದೆ, ಅದನ್ನ ಹೋಗ್ತಾ ಇರುತ್ತೆ, ಅದನ್ನ ರಸ ಅಂತ ಹೇಳ್ತಾರೆ. ಅದು ಈ ಅರ್ಥ ಏನು ಹೇಳಿದ್ರು. ಈಗ ಇಲ್ಲಿ ತೇಜಸ್ಸು ಅಂದ್ರೆ ಅದೆಲ್ಲ ಬೇಕಾಗಿಲ್ಲ. ತೇಜಸ್ಸು ಅಂದ್ರೆ ಬ್ರಹ್ಮ ಅಂತಲೇ, ಬ್ರಹ್ಮೈವತೆ ಅಥವಾ ತೇಜಸ ಇತಿ ಬ್ರಹ್ಮಣ ಏವಾಯಂ ನಿರ್ದೇಶ. ಬ್ರಹ್ಮಕ್ಕೆ ತೇಜಸ್ಸು ಅಂತ ಹೆಸರು. ಯಾಕೆ ಅಂದ್ರೆ ಶ್ರುತ್ಯಂತರೇ ಬ್ರಹ್ಮೈವ ತೇಜ ಏವ ಬ್ರಹ್ಮವೇ ಮತ್ತೆ ತೇಜಸ್ಸೇ ಅಂತ ಹೇಳಿದ್ದಾರೆ. ಆದ್ದರಿಂದ ತೇಜಸಾಹಿತದ ಸಂಪನ್ನೋ ಭವತಿ ಅಂದ್ರೇನು? ಇಲ್ಲಿ ಬ್ರಹ್ಮದೊಡನೆಯೇ ಅವನು ಸಂಪನ್ನಗೊಳ್ಳಿರುತ್ತಾನೆ ಅಂತ ಅರ್ಥವಾಯಿತು. ಬ್ರಹ್ಮವನ್ನೇ ಸೇರುತ್ತಾನೆ ಅಂತ ಅರ್ಥ. ಇತಿ ತೇಜ ಶಬ್ದಸ್ಯ ಬ್ರಹ್ಮಣಿ ಪ್ರಯುಕ್ತತ್ವ. ಹೀಗೆ ಈ ತೇಜ ಶಬ್ದ ಅನ್ನೋದನ್ನ ಅದನ್ನ ಬ್ರಹ್ಮ ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಬ್ರಹ್ಮಣಾಹಿತದ ಸಂಪನ್ನೋ ಭವತಿ ನಾಡಿ ದ್ವಾರೇನ. ಅಲ್ಲಿಗೇನಾಯ್ತು, ಇದು ಸುಷುಪ್ತಿ ಸ್ಥಾನ ನಾಡಿ ಅಂತ ಅಲ್ಲ, ಸುಷುಪ್ತಿ ಸ್ಥಾನ ಅಲ್ಲ ಅಂತಾಯ್ತು. ಆದ್ಮೇಲಿಂದ ಇನ್ಯಾವುದು, ಈ ನಾಡಿಗಳಿಗೆ ಏನು ಗತಿ ಆದಾಗ ನಾಡಿ ಕೇವಲ ದ್ವಾರ ಅಂತ ಆಯ್ತಾ. ಯಾಕೆ ಅಲ್ಲಿಂದ ಹೋಗ್ತಾನೆ, ನಾಡಿಯ ದ್ವಾರದಿಂದ ಹೋಗಿ ಏನ್ ಮಾಡ್ತಾನೆ, ಅವನು ಸ್ಥಾನವನ್ನು ಸೇರ್ತಾನೆ ಅಂತ ಹೇಳಿದಾಗ ಆಯ್ತು. ಅದೇನು ಬ್ರಹ್ಮಣ ಆಯ್ತದ ಸಂಪೂರ್ಣ ನಾಡಿ ದ್ವಾರೇನ ಅಷ್ಟೇ. ಅವನು ನಿಜವಾದ ಸುಷುಪ್ತಿ ಸ್ಥಾನ ಯಾವುದು? ಬ್ರಹ್ಮವೇ. ಅಲ್ಲಿ ಒಂದಾಗಿರುತ್ತಾನೆ ಬ್ರಹ್ಮದೊಡನೆ. ಯಾರ ಮೂಲಕ ಅಂದ್ರೆ ಈ ನಾಡಿ ದ್ವಾರಗಳ ಮೂಲಕ ಅಷ್ಟೇ ಅಷ್ಟೇ. ಅತಃ ತಂ ನ ಕಶ್ಚನ ಪಾಪ ಸ್ಪೃಶತಿ ಇತ್ಯರ್ಥ. ಆದ್ದರಿಂದ ಅವನು ಬ್ರಹ್ಮದೊಡನೆ ಒಂದಾಗಿರುವುದರಿಂದ ಅಷ್ಟೇ. ಎಲ್ಲಿ ನಾಡಿಗಳೊಡನೆ ಒಂದಾಗಿರುವುದರಿಂದ ಅಂತಲ್ಲ, ನಾಡಿ ಸುಷುಪ್ತಿ ಸ್ಥಾನ ಅವುಗಳಲ್ಲಿ ಒಂದಾಗಿದ್ದಾನೆ ಅಂತಲ್ಲ, ಬ್ರಹ್ಮದೊಡನೆ ಒಂದಾಗಿರುವುದರಿಂದ ಏನಾಗಿರುತ್ತೆ ಅವನಿಗೆ, ತಂ ನ ಕಶ್ಚನ ಪಾಪ ಸ್ಪೃಶತಿ ಇತ್ಯರ್ಥ. ಅವನನ್ನ ಯಾವೊಂದು ಪಾಪವೂ ಕೂಡ ಮುಟ್ಟುವುದಿಲ್ಲ. ತೈತ್ರಿಯದಲ್ಲಿ ಬರುತ್ತೆ, ಮುಂದಿನ ನೆನ್ನೆ ಆಯ್ತಲ್ಲ, ಅದು ಮುಂದಿನ ಭಾಗವೇ ಅದು. ಇದೇ ಭಾಗ ಬರುತ್ತೆ. ಅವನಿಗೆ ಯಾವುದು ಕೂಡ ಅವನ ಯಾವುದರಿಂದಲೂ ಬದ್ಧನಾಗುವುದಿಲ್ಲ, ಯಾವ ದ್ವೈತಗಳಿಂದಲೂ ಕೂಡ ಬದ್ಧನಾಗುವುದಿಲ್ಲ. ಆದ್ದರಿಂದ ಯಾಕೆ, ಅವನು ಬ್ರಹ್ಮದಲ್ಲಿಯೇ ಸಂಪನ್ನಗೊಂಡಿರುತ್ತಾನೆ, ನಾಡಿಯಲ್ಲ ಅಂತ ಹೇಳಿ. ಬ್ರಹ್ಮ ಸಂಪತ್ತಿಶ್ಚ ಪಾಪಸ್ಪರ್ಶಾಭಾವೇ ಹೇತು ಸಮಧಿಗತಃ. ಹೀಗೆ ಬ್ರಹ್ಮನೊಡನೆ ಒಂದಾಗುತ್ತಾನೆ ಎಂದು ಹೇಳಿರುವುದರಿಂದ ಏನಾಗುತ್ತೆ, ಇವನಿಗೆ ಯಾವ ಪಾಪ ಪುಣ್ಯಗಳ ಸಂಬಂಧವೂ ಇರುವುದಿಲ್ಲ ಎಂಬುದಾಗಿ ಗೊತ್ತಾಗುತ್ತೆ. ಬ್ರಹ್ಮ ಸಂಪತ್ತಿಯಾಗಿದ್ದಾನೆ ಅಂದ್ರೆ ಹೇತು ಯಾವುದು? ಪಾಪಸ್ಪರ್ಶ ಭಾವ, ಪಾಪ ಪುಣ್ಯಗಳ ಅಭಾವ. ಮತ್ತು ಅದು ಕಾರಣ. ಅದು ಅಲ್ಲಿಗೆ ಅದು ಶ್ರುತಿ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಸರ್ವೇ ಪಾಪ್ಮಾನಃ ಅತಃ ನಿವರ್ತಂತೆ ಅಪಹತ ಪಾಪ್ಮಾ ಹಿ ಏಷ ಬ್ರಹ್ಮಲೋಕ. ಯಾವಾಗ ಆ ಬ್ರಹ್ಮ ಸುಷುಪ್ತಿ ಸ್ಥಾನ, ಬ್ರಹ್ಮ ಇದೆಯಲ್ಲ, ಬ್ರಹ್ಮದಲ್ಲಿ ಸುಷುಪ್ತಿ ಸ್ಥಾನ, ಅದು ಬ್ರಹ್ಮದೊಡನೆ ಒಂದಾಗುತ್ತಾನೋ ಆಗ ಅಥೋ ನಿವರ್ತಂತೆ. ಅಥೋ ಅಂದ್ರೆ ಏನು? ಬ್ರಹ್ಮಲೋಕ. ಅತಃ ಅಂದ್ರೆ ಪಂಚಮಿ ವ್ಯಕ್ತಿ ಬ್ರಹ್ಮಲೋಕ. ಬ್ರಹ್ಮಲೋಕ ಅಂತಂದ್ರೇನು? ಬ್ರಹ್ಮದ ಲೋಕ, ಬ್ರಹ್ಮನ ಲೋಕ ಅಂತಲ್ಲ. ಬ್ರಹ್ಮನ ಲೋಕ ಯಾವುದು?
ಅದೇಯೋ ಅದು ಯಾವುದು ಎಷ್ಟು ಹಿರಣ್ಯಗರ್ಭ ಲೋಕ ಅದು ಯಾವುದು ಉಪಾಸನೆಯಿಂದ ಪಡ್ಕೊಳ್ತಕ್ಕಂಥದ್ದು ಅದಲ್ಲ. ಇಲ್ಲಿ ಬ್ರಹ್ಮಲೋಕ ಇಲ್ಲಿ ಬ್ರಹ್ಮೈವ ಲೋಕ ಬ್ರಹ್ಮಲೋಕ, ಬ್ರಹ್ಮವೇ ಲೋಕ. ಇದು ಬ್ರಹ್ಮನ ಲೋಕ ಅಲ್ಲ. ನಿಮರ್ತಂತೆ ಪಾಪನ ಅಥವಾ ಅಲ್ಲಿ ಆ ಬ್ರಹ್ಮಲೋಕ ಎಲ್ಲ ಎಲ್ಲ ಪಾಪ ಪುಣ್ಯಗಳು ಕೂಡ ಯಾವುದು ಇರುವುದಿಲ್ಲ. ಇದು ಬ್ರಹ್ಮಲೋಕ ಅಂತ ಹೇಳಿ ಇತ್ಯಾದಿ ಶ್ರುತಿ ಇದೆ. ಏವಂಚ ಸತಿ ಪ್ರವೇಶಾಂತರ ಪ್ರಸಿದ್ಧೇನ ಬ್ರಹ್ಮಣ ಸುಷುಪ್ತಿ ಸ್ಥಾನೇನ ಅನುಗತೋ ನಾದೀನಾಂ ಸಮುಚ್ಚಯ ಸಮಧಿಗತೋ ಭವತಿ. ಹೀಗಾದರೆ ಮಾತ್ರ ನೋಡಿ, ನಾವು ಈ ರೀತಿ ನಾವು ಅರ್ಥ ಮಾಡಿದ್ವಲ್ಲ, ಈ ರೀತಿ ಅರ್ಥ ಮಾಡಿದರೆ ಮಾತ್ರ ಅಂದ್ರೇನು, ನಾಡಿಗಳು ಸುಷುಪ್ತಿ ಸ್ಥಾನ ಅಂತ ಹೇಳಿದ್ದಾರಲ್ಲ, ಅದನ್ನ ನಾಡಿಗಳಲ್ಲಿ ಹೇಳಿರ್ತಕ್ಕಂಥದ್ದು. ಓಹೋ, ಇದೇ ಸುಷುಪ್ತಿ ಸ್ಥಾನ ಅಂತ ಅಲ್ಲ, ಈ ದ್ವಾರದಿಂದ ಬ್ರಹ್ಮವು ಸುಷುಪ್ತಿ ಸ್ಥಾನ ಅಲ್ಲಿ ಹೋಗಿ ಸೇರ್ತಾನೆ ಅಂತ ಹೇಳುದು. ಅದು ಈ ನಾಡಿಗಳಲ್ಲಿ ಹೇಳಿರ್ತಕ್ಕಂಥದ್ದು ಈ ಪ್ರಶಂಸಾ ರೂಪವಾಗಿ ಅಷ್ಟೆ. ಯಾಕೆ ಅಲ್ಲಿ ಕರ್ಕೊಂಡು ಹೋಗೋದಿಕ್ಕೆ ಇದು ದಾರಿ. ಇದು ಯಾರೋ ಒಬ್ಬರು ಹೇಳಿದ್ರು, ಸ್ವಾಮಿ ಇಂಥವ್ರ ಹತ್ರ ಹೋಗಿ ಅವರೇನು ನಿಮ್ಗೆ ಏನ್ ಬೇಕೋ ಕೊಡ್ತಾರೆ, ಎಲ್ಲ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿದ್ರು. ಅವ್ರು ಇವನಿಗೆ ಗೊತ್ತಿಲ್ಲ, ಯಾರೋ ಒಬ್ಬ ಹೇಳ್ದ ಅವನ ಹತ್ರ ಹೋದ್ರು. ಇವನು ಹೇಳ್ದಾಗಿ ಅವ್ರು ಎಲ್ಲ ಇವನಿಗೆ ಅನುಕೂಲ ಮಾಡಿಕೊಟ್ರು, ಎಲ್ಲ ಆಯ್ತು. ಆವಾಗ ಬಂದು ಏನ್ ಹೇಳಿದ್ರು, ಸ್ವಾಮಿ ಅವರಲ್ಲ ಕೊಟ್ಟವರು, ಏನೋ ನನಗೆ ಸಹಾಯ ಮಾಡೋ ಅವರಲ್ಲ ಸ್ವಾಮಿ ನೀವು ಅಂದ್ಬಿಟ್ಟ. ಇವನೇನ್ ಮಾಡ್ದ, ಇವನು ಸುಮ್ಮನೆ ತೋರಿಸಿದ್ದ ಅಷ್ಟೇ ಅವನಿಗೆ ಅಲ್ವಾ. ಇದು ನಮ್ಮ ರೂಢಿನಲ್ಲಿ ಇದೆ ಇದು. ಸ್ವಾಮಿ ನಿಜವಾಗ ನೀವು ಕೊಟ್ಟವರು, ಯಾಕೆ ನೀವು ಕೊಟ್ಟವರು? ಅರೆ ನೀವು ಇವನ್ನೇ ಅಲ್ಲಪ್ಪ, ನಾನಲ್ಲ ಕೊಟ್ಟವನು, ಅವ್ರು ತಾನೇ ಕೊಟ್ಟವರು ಅಂದ್ರೆ, ಇಲ್ಲ ನಿಮ್ಮ ಮೂಲಕ ನೋಡಿ ಅವ್ರ ಪರಿಚಯ ಆಯ್ತು, ಕೊಟ್ಟು ಆಯ್ತು. ನೀವು ಹಿಂದೆ ಹೋಗ್ಬಿಟ್ಟಿದ್ರೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಆ ಒಂದು ದೃಷ್ಟಿಯಿಂದ ನೀವೇ ಅಂತ ಹೇಳ್ತಾ ಇದ್ದೆ. ಹಾಗೆ ಇದನ್ನು ಕೂಡ ನಾಡಿ ಇದ್ದೇ ಹೋಗಿ ಸೇರೋ ಕಾಣ್ತಾನೆ ಇರಲಿಲ್ಲ. ಆದ್ದರಿಂದ ನಾಡಿಯನ್ನು ಬ್ರಹ್ಮ ಅಂತ ಪ್ರಶಂಸಾ ರೂಪವಾಗಿ ಹೇಳಿದ್ದೇವೆ ಹೊರತು ನಿಜವಾಗಿ ಅಲ್ಲ, ಸತ್ಯ ರೂಪದಿಂದ ಅಲ್ಲ ಅಂತ ಹೇಳಿ ಇವಾಗ ಹೇಳ್ತಾ ಇದ್ದಾರೆ. ಹೀಗಾದರೆ ಮಾತ್ರ ಪ್ರದೇಶಾಂತರ ಪ್ರಸಿದ್ಧೇನ, ಯಾವ ನಾಡಿಗಳಿಗಾಗಲಿ ಪುರಿತತಿಯಾಗಲಿ ಪ್ರಾಣಕ್ಕಾಗಲಿ ಯಾವ ಸಂಬಂಧವೂ ಇಲ್ಲದ, ಇವುಗಳ ಯಾವ ಸಂಬಂಧ ಲೇಷ ಮಾತ್ರವೂ ಇಲ್ಲ, ಇದಕ್ಕಿಂತ ಬೇರೆಯಾಗಿಯೇ ಪ್ರದೇಶಾಂತರ ಬೇರೆಯಾಗಿಯೇ ಇರತಕ್ಕಂತಹ ಬ್ರಹ್ಮದಲ್ಲಿ ಸುಷುಪ್ತಿ ಸ್ಥಾನೇನ, ಆ ಒಂದು ಸುಷುಪ್ತಿ ಸ್ಥಾನ ಅದು. ಅದರಿಂದ ಅನುಗತೋ ನಾಡೀನಾಂ ಸಮುಚ್ಚಯ ಸಮಧಿಗತೋ ಭವತಿ. ಇದರಿಂದ ಅನುಸರಿಸಲ್ಪಟ್ಟಿರತಕ್ಕಂತಹ ನಾಡಿಗಳ ಒಂದು ಸಮುಚ್ಚಯ ಅರ್ಥ ತಗೊಳ್ಕೊಳ್ಳಿ. ಹಿಂದೆ ಹೇಳಿದ್ರಲ್ಲ, ಯಾವುದು ನಾಡಿ, ಪುರಿತತ್ತು, ಹಾರ್ದಾಕಾಶ, ಪ್ರಾಣ, ಇವುಗಳನ್ನೇನು ಸಮುಚ್ಚಯಾರ್ಥ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅದು ಸಿದ್ಧವಾದಂತ ಸಮಯಗಳು. ತಥಾ ಪುರಿ, ಇದು ಯಾವುದಾದ್ರೂ ನಾಡಿಗಳ ವಿಚಾರ ಆಯ್ತು. ಇನ್ನು ಯಾವುದು ಇದೆಯಲ್ಲ, ಪುರಿತತ್ವ ಹಾರ್ದಾಕಾಶ, ಅದಕ್ಕೇನು ಅಂದ್ರೆ ತಥಾ ಪುರಿತತೋಪಿ ಬ್ರಹ್ಮ ಪ್ರಕ್ರಿಯಾಯಾಂ ಸಂಕೀರ್ತನಾತ್ ತದನುಗುಣಮೇವ ಸುಪ್ತಿ ಸ್ಥಾನತ್ವ ವಿಜ್ಞಾಯತೆ. ಇಲ್ಲಿ ಪುರಿತತ್ವ ಕೂಡ ಇದೇ ಬ್ರಹ್ಮ ಪ್ರಕರಣದಲ್ಲಿ, ಪ್ರಕ್ರಿಯಾದ ಪ್ರಕರಣ ಬ್ರಹ್ಮ ಪ್ರಕರಣದಲ್ಲಿ ಬಂದಿರುವುದರಿಂದ ಏನು ಅದಕ್ಕೆ ಅನುಗುಣವಾಗಿಯೇ ಇದು ಕೂಡ ಈ ಸುಷುಪ್ತಿ ಸ್ಥಾನತ್ವ ವಿಜ್ಞಾಯತೆ. ಅದಕ್ಕೆ ಅನುಗುಣವಾಗಿ ಅಂದ್ರೆ ಏನು, ಹೇಗೆ ಆ ದ್ವಾರದಿಂದ ಅದಲ್ಲ ಪ್ರಶಂಸಾರೂಪವಾಗಿ ಬಂದಿರತಕ್ಕಂಥದ್ದು ಅಂತ, ಇಲ್ಲೂ ಅದೇ ರೀತಿ ಅದೇ ಅರ್ಥದಿಂದ ಈ ಸುಷುಪ್ತಿ ಸ್ಥಾನ ಅಂತಕ್ಕಂಥದ್ದು ಯಾವುದು ಬ್ರಹ್ಮ ಎಂಬುದಾಗಿ ಇಲ್ಲಿಯೂ ಕೂಡ ನಮಗೆ ತಿಳಿದು ಬರುತ್ತೆ. ಯಾಕೆ ಅದೇ ಪ್ರಕರಣ ಇದು, ಅಲ್ಲಿ ಹೇಗೆ ಅರ್ಥ ಮಾಡಿದ್ದೇವೋ ಇಲ್ಲೂ ಅದೇ ರೀತಿ ಅರ್ಥ ಮಾಡಬೇಕಷ್ಟೆ. ಇತಿ ಹೃದಯಾಕಾಶೆ ಸುಷುಪ್ತಿ ಸ್ಥಾನೆ ಪ್ರಕೃತೆ ಇದಮುಚ್ಯತೆ ಪುರೀತತಿಶೇತೆ. ಆದ್ದರಿಂದ ಈ ಹೃದಯಾಕಾಶ ದಹರಾಕಾಶ ಅಂತ ಏನಿದೆ, ಆ ದಹರಾಕಾಶ ಅಂತಂದ್ರೆ ಒಂದೇ ಪುರಿತತ್ವ ಅದೇ ಎರಡು ಸೇರಿಸ್ಬಿಟ್ಟಿದ್ರಲ್ಲ, ಹಿಂದೆ ಮೂರೇ ಸ್ಥಾನ ಮಾಡಿದ್ರಲ್ಲ. ಹೃದಯದ ಹೊರಭಾಗ ಒಳಭಾಗ ಅಷ್ಟೇ, ಇನ್ನೇನು ಅಯ್ಯಲ್ಲ. ಹೃದಯ ಶಯಾನ ಅಲ್ಲಿ ಇದ್ದುಕೊಂಡಿದ್ದವನಾಗಿ ಶಕ್ಯತೆ ಪುರೀತತಿಶೇತೆ ಇತಿ ವಕ್ತು. ಅಂದರೆ ಪುರೀತತಿಶೇತೆ, ಪುರಿತತ್ವನಲ್ಲಿ ಇದ್ದಾನೆ ಅಂತ ಹೇಳಿ ಬೃಹದಾರಣ್ಯಕರಿದೆ. ಪುರಿತತ್ವ ಇತಿ ಹೃದಯ ಪರಿವೇಷ್ಟನ ಉಚ್ಯತೆ. ಪುರಿತತ್ವ ಅಂದ್ರೆ ಏನು, ಇಲ್ಲಿ ಹೃದಯ ಪರಿವೇಷ್ಟನ ಅಷ್ಟೇ.
ಹೃದಯದ ಒಂದು ಕವರಿಂಗ್ ಅಂತ ಹೇಳ್ತಾರಲ್ಲ ಹಾಗೆ ಆವರಣ ಅಷ್ಟೆ. ತದಂತರ್ವರ್ತಿನ್ಯಪಿ ಹೃದಯ, ಅದ್ರೊಳಗೆ ಇರ್ತಕ್ಕಂಥದ್ದು ಹೃದಯಾಕಾಶ, ಅರ್ಧಾಕಾಶ. ತದಂತರ್ವರ್ತಿನ್ಯಪಿ ಹೃದಯಾಕಾಶೇ ಶಯಾನಃ ಶಕ್ಯತೆ ಪುರೀತತೆ ಶೇತೆ ಇತಿ ವಕ್ತುಂ. ಇದರ ಒಳಗಿರತಕ್ಕಂತಹ ಹೃದಯಾಕಾಶ ಅರ್ಧಾಕಾಶ ಇದೆಯಲ್ಲ ಅಲ್ಲಿ ಇರ್ತಾನೆ. ಆದರೂ ಕೂಡ ಅದನ್ನು ಆವರಿಸಿ ಇದು ಇದ್ದುಕೊಂಡಿರುವುದರಿಂದ ಪುರಿತತ್ವನಲ್ಲಿ ಇವನು ಇದ್ದುಕೊಂಡಿರುತ್ತಾನೆ ಅಂತ ಯುಕ್ತವಾಗಿ ಹೇಳ್ತಾರೆ. ಯಾಕೆ ಅದನ್ನು ಆವರಿಸ್ಕೊಂಡು ಬಿಟ್ಟಿದೆ ಅಂತ ಹೇಳಿ ಹೃದಯಾಕಾಶಸ್ಯ ಚ ಬ್ರಹ್ಮತ್ವಂ ಸಮಧಿಗತಂ. ಈ ಹೃದಯಾಕಾಶ ಏನಾಗಿದೆ? ಹೃದಯಾಕಾಶ ಇರ್ತಕ್ಕಂಥದ್ದು ಪುರಿತತ್ವ ಅಂತ ಹೇಳಿದ್ರು. ಯಾಕೆ ಅದು ಹೊರಗಡೆ ಕವರಿಂಗ್ ಅಷ್ಟೇ. ಕವರಿಂಗ್ ಆದ್ರೂ ಕೂಡ ಅದು ಕವರ್ ಮಾಡಿದೆಯಲ್ಲ, ಅದಕ್ಕೋಸ್ಕರ ಹೇಳಿದ್ರು ಅಂತೇಳಿ. ಇನ್ನು ಈ ಹೃದಯಾಕಾಶ ಏನದು ಅಂದ್ರೆ ಹೃದಯಾಕಾಶಸ್ಯ ಬ್ರಹ್ಮತ್ವಂ ಸಮಧಿಗತಂ. ಹೃದಯಾಕಾಶ ಅಂತಂದ್ರೆ ಒಂದೇ, ಬ್ರಹ್ಮ ಅಂತಂದ್ರೆ ಒಂದೇ ಎನ್ನುವುದನ್ನ ಇಲ್ಲಿ ಸಮಧಿಗತಂ, ಎಲ್ಲಿ ಹಿಂದೆ ದಹರ ಉತ್ತರೇಭ್ಯ ಆ ಒಂದು 14 ತಾನೆ, ಅಲ್ಲಿ 3:14 ಅದರಲ್ಲಿ ನಾವು ಸ್ಪಷ್ಟ ಮಾಡಿದ್ದೇವೆ. ದಹರಾಕಾಶ ಅಂದ್ರೆ ಒಂದೇ, ಬ್ರಹ್ಮ ಅಂತಂದ್ರೆ ಒಂದೇ ಎನ್ನುವುದಾಗಿ ಅರ್ಥ ಮಾಡಿದ್ದೇವೆ ಅಂತ ಹೇಳಿ. ತಥಾ ಪುರೀತ ಸಮುಚ್ಚಯೋಪಿ, ಈ ಒಂದು ಪುರೀತ ಸಮುಚ್ಚಯ ಅರ್ಥ ಮಾಡಿದ್ದಿಲ್ಲ, ಅದು ಸಾಭಿ ಪ್ರತ್ಯವಸೃಪ್ಯ ಪುರೀತತಿಶೇತೆ ಅಂತ ಹೇಳಿ. ಅದಕ್ಕೇನು ಗಮಕ ಅಂತಂದ್ರೆ ಸಾಭಿ ಪ್ರತ್ಯವಸೃಪ್ಯ. ಸಾಭಿ ಅಂದ್ರೇನು? ನಾಡೀಭಿ ಪ್ರತ್ಯವಸೃಪ್ಯ, ಅದನ್ನ ಸೇರಿ ಪುರೀತತಿಶೇತೆ, ಪುರಿತತ್ವನಲ್ಲಿ ಅವನು ಇದ್ದುಕೊಂಡಿರುತ್ತಾನೆ ಅಂಥೇಳಿ. ಸಾಭಿ ನಾಡಿಗಳು, ನಾಡ್ಯಾದಿಗಳು ಅಂತ ಹೇಳಿ, ಪುರಿತತ್ವ ಅಂತ ಹೇಳಿ ಎಲ್ಲವನ್ನೂ ಕೂಡ ಏಕವಾಕ್ಯೋಪಾದಾನಾತ್, ಒಂದೇ ವಾಕ್ಯದಿಂದ ಹೇಳಿರುವುದರಿಂದ ಹೀಗೆ ನಮಗೆ ಗೊತ್ತಾಗುತ್ತೆ. ಎಲ್ಲವನ್ನೂ ಕೂಡ ಒಂದೇ ವಾಕ್ಯದಲ್ಲಿ ಹೇಳಿದ್ದಾರೆ. ಗುರಿ ಏನು? ಈ ಒಂದು ಬ್ರಹ್ಮ, ಸುಷುಪ್ತಿ ಸ್ಥಾನ ಬ್ರಹ್ಮ ಅಂತ ಹೇಳೋದು ಗುರಿ. ಅದನ್ನು ಹೇಳುವಾಗ ಒಂದೇ ವಾಕ್ಯದಲ್ಲಿ ಇದನ್ನೆಲ್ಲವನ್ನೂ ಸೇರಿಸಿ ಹೇಳುವುದರಿಂದ ಸಮುಚ್ಚಯಾರ್ಥವನ್ನ ಇಟ್ಟುಕೊಂಡು ಏನಂತ ಮಾಡಬೇಕು? ನಾವು ಸಿದ್ಧ ಮಾಡಬೇಕು. ಓಹೋ, ಇದು ಬ್ರಹ್ಮವೇ ಸುಷುಪ್ತಿ ಸ್ಥಾನವಾಗಿದೆ ಇವನಿಗೆ. ಯಾರಿಗೆ? ಈ ಜೀವನಿಗೆ ಅಂಥೇಳಿ. ಈ ನಾಡಿಗಳು ಮತ್ತೆ ಎಲ್ಲ ಏನು ದ್ವಾರ ಮಾತ್ರ ಅಂತ ಹೇಳಿ ಅಲ್ಲಿ ಏನು ಸತ್ಪ್ರಾಜ್ಞಯೋಶ್ಚ ಪ್ರಸಿದ್ಧಮೇವ ಬ್ರಹ್ಮತ್ವಂ. ಇಲ್ಲಿ ಸತ್ ಪ್ರಾಜ್ಞ ಅಂತ ಹೇಳಿ ಶಬ್ದ ಹೇಳಿದ್ರು. ಸತ್ತಿನಲ್ಲಿ ಒಂದಾಗುತ್ತಾನೆ, ತಥಾ ಸೌಮ್ಯ ತದಾ ಸಂಪನ್ನೋ ಭವತಿ ಅಂತ ಹೇಳಿ ಆ ಸುಷುಪ್ತಿ ಸ್ಥಾನವ ಪ್ರಾಜ್ಞ ಅಂತ ಹೇಳಿದ್ರಿಂದ ಅಲ್ಲ ಸ್ವಾಮಿ, ನೀವು ಬ್ರಹ್ಮ ಒಂದಾಗುತ್ತಾನೆ ಅಂದ್ರೆ ಇಲ್ಲಿ ಸತ್ತು ಪ್ರಾಜ್ಞ ಅಂತ ಹೇಳಿದ್ಯಲ್ಲ ಅಂತಂದ್ರೆ, ಇಲ್ಲಪ್ಪ, ಸತ್ ಪ್ರಾಜ್ಞಯೋಶ್ಚ, ಸತ್ ಅಂದ್ರೆ ಒಂದೇ, ಪ್ರಾಜ್ಞ ಅಂದ್ರೆ ಒಂದೇ, ಅದೇನು ಬ್ರಹ್ಮ ಅಂದ್ರೆ ಒಂದೇ. ಇವೆರಡೂ ಕೂಡ ಸತ್ ಎನ್ನುವ ಶಬ್ದ ಮತ್ತೆ ಪ್ರಾಜ್ಞ ಎನ್ನುವ ಶಬ್ದ ಯಾವ ಅರ್ಥದಲ್ಲಿ ಪ್ರಸಿದ್ಧವಾಗಿದೆ? ಬ್ರಹ್ಮ ಎಂಬ ಅರ್ಥದಲ್ಲಿ ಪ್ರಸಿದ್ಧವಾಗಿವೆ ಎರಡೂ ಕೂಡ. ಹಾಗೆ ಬ್ರಹ್ಮದಲ್ಲಿ ಇದ್ದುಕೊಂಡಿರುತ್ತಾನೆ ಅಂತ ಹೇಳಿದ್ರು. ಇದು ಇಷ್ಟು ನೆನ್ನೆ ಮಾಡಿದ್ದೆ ನಾನು. ಅದೇನೋ ಅದು ಇಂಟರ್ನೆಟ್ ಏನೋ ಇದಾಯ್ತು, ಯಾರು ಅದು ನನ್ಗೆ ಏನು ಬಂದ್ಬಿಡ್ತು ಅಂದ್ರೆ ಇದು ಬಂತು, ಯು ಹ್ಯಾವ್ ಬೀನ್ ಅದೇನೋ ಔಟ್ ಫ್ರಮ್ ದಿ ಟೀಮ್ ಅಂತ ಏನೋ ಬಂದ್ಬಿಡ್ತು. ಅದೇನೋ ಗೊತ್ತಿಲ್ಲ. ಆ ಬಹುಶಃ ಕೇಳಿದ ತಮಗೆ ಇವಾಗ ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆ. ನಿಮ್ಮನ್ನ ಯಾರೋ ರಿಮೂವ್ ಮಾಡ್ಬಿಡ್ತಾ ಇದಾರೆ ಗುರುಗಳೇ. ನಿನ್ನೆನೂ ಹಂಗೆ ಆಯ್ತು, ಇವತ್ತು ಹಾಗೆ ಆಯ್ತು. ಇವತ್ತು ಹಾಗೆ ಆಯ್ತು. ಏನು 2 ದಿನಾನು ಹಂಗೆ ಆಗಿದೆ. ಯಾರೋ ಡಿಸ್ಕನೆಕ್ಟ್ ಮಾಡ್ಬಿಡ್ತಾ ಇದ್ದಾರೆ. ಸ್ವಲ್ಪ ಎಲ್ರು ಮ್ಯೂಟ್ ಆಗಿರೋದು ಮ್ಯೂಟ್ ಅಲ್ಲೇ ಇರ್ಬೇಕು, ತೆಗಿಬಾರ್ದು. ಅವ್ರು ತೆಕ್ಕೊಂಡು ಈ ತರ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದಾರೆ. ಹೌದೌದು. 2 ದಿನಾನು ಹೀಗೆ ಆಯ್ತು.
I know who ಅದು is doing that, but it's not right to do that. ಇವಾಗೇನೋ ಮುಗೀತು, ಪರವಾಗಿಲ್ಲ. ಮದ್ವೆ ಆಗ್ಬಿಟ್ರೆ ನಾನು ಅದನ್ನ ಕಡೆ ನೋಡ್ತಾ ಇರೋದಿಲ್ಲ, ಗಮನ ಇರೋದಿಲ್ಲ, ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಅದು ಯಾವಾಗಲೂ ಗೊತ್ತಾಗ್ತದೆ ಅಷ್ಟೇ, ಆ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಯಾರು ಮುಟ್ಲೇಬಾರ್ದು ಅದನ್ನ ಅಷ್ಟೇ. ಅಲ್ಲ, ಮ್ಯೂಟ್ ಮಾಡ್ಕೊಂಡೆ ಅವ್ರ ಜಾಯಿನ್ ಮ್ಯೂಟ್ ಮಾಡ್ಕೊಂಡಿದ್ರೆ ಆಮೇಲೆ ಅದನ್ನ ಮುಟ್ಬಾರ್ದು. ಹೌದು, ಮುಟ್ಬಾರ್ದು ಅಷ್ಟೇ. ಆಯ್ತು, ಒಂದು ಭಾಗ ಆಯ್ತು. ನೋಡೋಣ ನಾಳೆ ದಿವಸ. ನಾಳೆ ಇಲ್ವಲ್ಲ, ನಾಳೆ ಇದು ಯಾವುದು ಪರಿಭಾಷೆ. ಆಯ್ತು, ಮುಂದೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.